ಫೈನಾನ್ಸ್ ಸುಗ್ರೀವಾಜ್ಞೆ ಕಾಯ್ದೆಗೆ ರಾಜ್ಯಪಾಲರು ಒಪ್ಪಿಗೆಯನ್ನ ನೀಡಿದ್ದಾರೆ. ಕಿರು ಹಾಗೂ ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ನೀಡಿದ್ದು ನಿನ್ನೆ ಸಂಜೆ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದಿದೆ. ರಾಜ್ಯಪಾಲರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್. ಗದಗದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ನೀಡಿದ್ದು, ರಾಜ್ಯದಲ್ಲಿ ಇಂತಹ ಕಾನೂನಿನ ಅವಶ್ಯಕತೆ ಇತ್ತು. ರಾಜ್ಯದಲ್ಲಿ ನಡೆದ ಅಮಾನವೀಯ ಘಟನೆಗಳು ನಮ್ಮನ್ನೆಲ್ಲ ಒಂದು ಕ್ಷಣ ದಂದಾಗುವಂತೆ ಮಾಡಿತು. ಮೀಟರ್ ಬಡ್ಡಿ ದಂಧೆಯ ಹೆಸರಲ್ಲಿ ಕಿರುಕುಳ ಘಟನೆ ನಡೆಸುತ್ತಿತ್ತು. ಅವುಗಳನ್ನು ತಡೆಯುವುದಕ್ಕೆ ಕಾನೂನು ತರಲು ಸಿಎಂ ನಿರ್ದೇಶನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಎಂದು ಹೇಳಿದ್ದಾರೆ. ರಿಕವರಿ ಆರ್ಡಿನೆನ್ಸ್ ಇವತ್ತು ಗೌರವಾನ್ವಿತ ರಾಜ್ಯಪಾಲರಿಂದ ಇಂದು ಸಂಜೆ ಒಪ್ಪಿಗೆ ಪಡೆದಿದೆ. The Ordinance of Karnataka Microfinance and Small Finance Prevention of Coercive Action Ordinance 2025 is approved by His Excellency the Governor. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು, ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವ ಬಗ್ಗೆ, ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ, ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಏನು ಈ ಸಾಲ ವಸೂಲಿಯ ಹೆಸರಿನೊಳಗೆ ಕಿರುಕುಳ, ಸಾಲ ವಸೂಲಿಯಿಂದ ಆಗ್ತಕ್ಕಂಥ ಕೆಲವು ಅಮಾನವೀಯ ಕೃತ್ಯಗಳು, ತೀವ್ರವಾಗಿರ್ತಕ್ಕಂಥ ಶೋಷಣೆ, ವಿಪರೀತವಾಗಿರ್ತಕ್ಕಂಥ ಬಡ್ಡಿ, ಮೀಟರ್ ಬಡ್ಡಿ, ಈ ದಂಧೆ ನಿಲ್ಲಲೇಬೇಕು ಅನ್ನುವ ನಮ್ಮ ಸರ್ಕಾರದ ಪ್ರಯತ್ನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಮಾರ್ಗದರ್ಶನ ಮಾಡಿ ಇಂಥ ಸುಗ್ರೀವಾಜ್ಞೆ ಬರೋದಕ್ಕೆ ಏನು ನಿರ್ಣಯಿಸಿದ್ದಾರೆ, ಅವರಿಗೆ ನನ್ನ ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸುಗ್ರೀವಾಜ್ಞೆ ತರುವ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆ, ಚಿಂತನೆ, ಸಂವಾದ, ವಾದ, ವಿವಾದ, ಒಬ್ಬೊಬ್ಬರ ಆಲೋಚನಾ ಪ್ರಕ್ರಿಯೆಯಲ್ಲಿ ಒಂದೊಂದು, ಎಲ್ಲವುಗಳನ್ನು ಸಮದೂಗಿಸಿ ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆ ಮಾಡುವಲ್ಲಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಜೊತೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ನಮ್ಮ DPL ಅಂದರೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಕಾರ್ಯದರ್ಶಿ ಹಾಗೂ ಕಾನೂನು ಕಾರ್ಯದರ್ಶಿಗಳು ಏನು ಶ್ರಮ ಪಟ್ಟಿದ್ದಾರೆ, ಅವರಿಗೂ ನಾನು ನನ್ನ ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಒಂದು ಆರ್ಡಿನೆನ್ಸ್, ಇಂಗ್ಲೀಷ್ ಕಾಪಿ, ಈ ಒಂದು ಆರ್ಡಿನೆನ್ಸ್ I will just read for your benefit.